ಜೈ ಭಾರತ್ ವಂದೇ ಮಾತರಂ. MS ಧೋನಿ ಹೆಸರು ಕೇಳಿದಾಗಲೇ ಎದುರಾಳಿಗಳಲ್ಲಿ ನಡುಕ ಉಂಟಾಗುತ್ತೆ. ಅವರ ಕ್ಯಾಪ್ಟನ್ಸಿ ಎರಡು ಮಾತಿಲ್ಲ. ಎಲ್ಲೋ ಇದ್ದ ಪಂದ್ಯಗಳನ್ನು ಅವರು ಹೇಗಾದರೂ ಮಾಡಿ ಆ ಪಂದ್ಯವನ್ನು ಗೆಲ್ಲಿಸಿಕೊಡ್ತಾರೆ. ಕ್ಯಾಪ್ಟನ್ಸಿನಲ್ಲೂ ಚತುರ ಆಟಗಾರ. ಅವರ ಪಂದ್ಯವನ್ನು ಅರ್ಥ ಮಾಡಿಕೊಂಡು ಅದರ ಹಾಗೆ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾರೆ. ಅದು ಹೆಚ್ಚಿನ ಕಡೆಯಲ್ಲಿ ವರ್ಕ್ ಕೂಡ ಆಗುತ್ತೆ. T20 ವರ್ಲ್ಡ್ ಕಪ್, ICC ವರ್ಲ್ಡ್ ಕಪ್, ಇನ್ ICC ಚಾಂಪಿಯನ್ ಟ್ರೋಫಿ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು 5 ಸಲ ಚಾಂಪಿಯನ್ ಮಾಡಿದ್ದಾರೆ. ಇನ್ನು ಕೆಲವು ಆಟಗಾರರಿಗೂ ಕೂಡ ಸಪೋರ್ಟ್ ಕೂಡ ಮಾಡಿದ್ದಾರೆ. ಆದರೆ ಈಗ ಅವರ ಆಟದ ಶೈಲಿ ಬದಲಾಗಿದೆ. ಹಿಂದಿನ ಹಾಗೆ ಈಗ ಅವರಿಗೆ ಆಡಲು ಕಷ್ಟವಾಗುತ್ತೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ IPL ನಡೆದಂತಹ ಈ 2 ಪಂದ್ಯಾಟಗಳು, ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ, ಮತ್ತೊಂದು ರಾಜಸ್ಥಾನ್ ವಿರುದ್ಧ. MS ಧೋನಿ ಚೇಸಿಂಗ್ ಮಾಡೋದ್ರಲ್ಲಿ ನಿಸ್ಸೀಮರು. ಆದರೆ ಈ 2 ಪಂದ್ಯದಲ್ಲಿ ವಿಫಲರಾಗಿದ್ದಾರೆ. ಇನ್ನು ಅದರ ಬಗ್ಗೆ ಚೆನ್ನೈ ಸೂಪರ್ ಕಿಂಗ್ ಕೋಚ್ ಆದಂತಹ ಫ್ಲೆಮಿಂಗ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಪಂದ್ಯದ ಅನುಸಾರ ಧೋನಿ ಯಾವ ಕ್ರಮದಲ್ಲಿ ಆಡಬೇಕು ಅನ್ನೋದು ಅವರೇ ನಿರ್ಧಾರ ಮಾಡುತ್ತಾರೆ. ಅವರು ಮೊಣಕಾಲು ನೋವಿನಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಯಾವ ಕ್ರಮದಲ್ಲಿ ಆಡಬೇಕು ಅನ್ನೋದು ಅವರ ನಿರ್ಧಾರ. ಹಾಗಾದರೆ ಮಹೇಂದ್ರ ಸಿಂಗ್ ಧೋನಿಗೆ ಏನಾಗಿದೆ, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇವರಿಗೆ ಮೊಣಕಾಲಿನ ಸಮಸ್ಯೆ ಇದೆ. ಹೀಗಾಗಿ ಇವರು ಆರ್ಥೋಸ್ಕೋಪಿ ಇದಕ್ಕೆ ಒಳಗಾಗಿದ್ದಾರೆ. ಅದೇನೆಂದರೆ ಕನಿಷ್ಠ ಮೊಣಕಾಲಿನ ಸಮಸ್ಯೆ. ಈ ಆರ್ಥೋಸ್ಕೋಪಿಯಲ್ಲಿ ಅವರ ಮೊಣಕಾಲಿನ ಕೀಲಿನಲ್ಲಿರುವ ಒಂದು ಸಮಸ್ಯೆಯನ್ನು ಕಂಡುಹಿಡಿಯುತ್ತೆ. ಅವರಿಗೆ ಯಾವ ರೀತಿಯ ತೊಂದರೆಯಾಗಿದೆ, ಎಷ್ಟು ಪ್ರಮಾಣದ ತೊಂದರೆಯಾಗಿದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳು ಇದರಲ್ಲಿ ಕಂಡುಕೊಳ್ಳಬಹುದು. ಮುಂದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗುತ್ತೆ. MS ಧೋನಿ ಕೂಡ 2023ರ ಅವರಿಗೆ ಮೊಣಕಾಲಿನ ಸಮಸ್ಯೆ ಗೋಚರಿಸುತ್ತೆ. ಆದರೂ ಕೂಡ IPL ಸರಣಿ ಆಡುತ್ತಾರೆ. ಈ IPL ಮುಗಿದ ತಕ್ಷಣ ಅವರು ಟ್ರೀಟ್ಮೆಂಟ್ಗೆ ಒಳಗಾಗುತ್ತಾರೆ. ನಂತರ ಎಷ್ಟೋ ತಿಂಗಳುಗಳ ಕಾಲ ವಿಶ್ರಾಂತಿ ಪಡೆದುಕೊಂಡು ಮತ್ತೆ IPL ನಲ್ಲಿ ಕಾಣಿಸಿಕೊಳ್ಳುತ್ತಿದ್ರು. ಅವರಿಂದ ಎಷ್ಟು ಸಾಧ್ಯವಾಗುತ್ತಿತ್ತು ಅಷ್ಟು ಪ್ರಯತ್ನ ಪಡುತ್ತಿದ್ದರು. ಆದರೆ ಈಗ ಈ ಗಾಯದಿಂದಾಗಿ ಸರಿಯಾದ ರೀತಿಯಲ್ಲಿ ಆಡಲು ಕೂಡ ಆಗ್ತಾ ಇಲ್ಲ. ಇತ್ತೀಚೆಗೆ MS ಧೋನಿ ಒಂದು ಮಾತು ಹೇಳುತ್ತಾರೆ, ಅವರು ವೀಲ್ ಚೇರ್ ನಲ್ಲಿ ಇದ್ರೂ ಕೂಡ ಚೆನ್ನೈ ಸೂಪರ್ ಕಿಂಗ್ ಪರ ಆಡಿಸುತ್ತಾರೆ ಅಂತ. ಈ ಹೇಳಿಕೆಯಿಂದಾಗಿ ಮತ್ತಷ್ಟು ಒಂದು ಕನ್ಫರ್ಮ್ ಆಗುತ್ತೆ. ಈ ಎರಡು ಪಂದ್ಯದಲ್ಲಿ ಹಿಂದಿನ ಶೈಲಿ ತರ ಆಡಲಿಲ್ಲ. ಲಾಸ್ಟ್ ಇಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ ಸೋತಿತು. ಆಗ ಟೂರ್ನಮೆಂಟ್ ನಿಂದಲೇ ಹೊರಬಿದ್ದಿತು. ಆ ದಿನ ಧೋನಿ ತುಂಬಾ ಕೋಪಗೊಂಡರಂತೆ. ಅವರು ಅಂದುಕೊಂಡಿದ್ರು, ಈ ಪಂದ್ಯ ಗೆದ್ದು ಪ್ಲೇ ಆಫ್ಗೆ ತೇರ್ಗಡೆ ಹೊಂದಿ ಫೈನಲ್ ನಲ್ಲಿ ಗೆದ್ದು ನಂತರ IPL ಗೂ ಕೂಡ ನಿವೃತ್ತಿ ತೆಗೆದುಕೊಳ್ಳುವ ಪ್ಲಾನ್ ಇತ್ತು. ಏನು ಅಂದರೆ ಅದು ಸಾಧ್ಯವಾಗಲಿಲ್ಲ. ಇನ್ನು 2025ರ IPL ನಲ್ಲಿ ಕೆಲವು ಕ್ರಮಾಂಕಗಳನ್ನು ಬದಲಾವಣೆ ಮಾಡಿ ಆಡುತ್ತಿದ್ದಾರೆ. ಒಂದು ತಿಳಿದುಕೊಳ್ಳಬೇಕು, ಈ ಚೆನ್ನೈ ಸೂಪರ್ ಕಿಂಗ್ಸ್ ಓನರ್ ಏನಿದ್ದಾರೆ, ಅದರ ಮ್ಯಾನೇಜ್ಮೆಂಟ್ ಏನಿದೆ, ಈ MS ಧೋನಿಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ಯಾಕೆಂದರೆ ಒಂದು ವೇಳೆ ಧೋನಿ CSKಗೆ ನಿವೃತ್ತಿ ಕೊಟ್ಟರೆ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದು ಕಡಿಮೆ ಆಗುತ್ತೆ. ಹೀಗಾಗಿ ಅದನ್ನು ತಡೆಯುವುದಕ್ಕಾಗಿ ಧೋನಿ ಕೊನೆಗೆ ಬಂದು ಸ್ವಲ್ಪ ರನ್ ಮಾಡಿದ್ರು ಸಾಕು ಅಂತ ಭಾವಿಸಿದರಂತ ಕಾಣಿಸುತ್ತೆ. 2 ಪಂದ್ಯದಲ್ಲೂ ಕೂಡ ಚೆನ್ನೈಗೆ ಗೆಲ್ಲುವ ಸಾಧ್ಯತೆ ಇತ್ತು. ಆದರೆ ಸ್ವಲ್ಪ ಎಡವಿದ್ದಾರೆ. ಈ MS ಧೋನಿಯ ಫಿನಿಶಿಂಗ್ ನಲ್ಲಿ ಹಿಂದಿನ ಆಟದ ಹಾಗೆ ಜಲಕ್ಕಿರಲಿಲ್ಲ. ಇದರಿಂದಾಗಿ ತಂಡದ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ.